ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೋಟಿಫಿಕೇಷನ್ ಯಾವಾಗುತ್ತೆ, ಹಾಗೆ ಕೇಳಿದವರು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೇಳಿದಾರಾ, ಯಾವ ಮಂತಲ್ಲಿ ಆಗುತ್ತೆ, ಇದೇ ವರ್ಷದಲ್ಲಿ ಆಗುತ್ತಾ ಅಥವಾ ಮುಂದಿನ ವರ್ಷದಲ್ಲಿ ಆಗುತ್ತಾ, ಇದೇ ವರ್ಷದಲ್ಲಾದರೂ ಯಾವಾಗ ಆಗುತ್ತೆ ಅನ್ನೋದ್ರ ಮಾಹಿತಿಯನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನೀವು ಫಸ್ಟ್ ಅಟೆಂಪ್ಟಲ್ಲೇ ಹೇಗೆ ಸೆಲೆಕ್ಷನ್ ಆಗೋದು ಅಂತ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟಿಪ್ಸ್ ಹೇಳ್ತೀನಿ. ಅದನ್ನು ಫಾಲೋ ಮಾಡಿದರೆ ಸಾಕು, ನೀವು 100% ಲೀಸ್ಟಲ್ಲಿ ಹೆಸರನ್ನು ಕೂರಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, VA ನೋಟಿಫಿಕೇಷನ್ ಕೆಲವೊಂದು ಅಧಿಕೃತ ಮಾಹಿತಿಗಳಿಂದ ಬರದೇ ಹೋದರೂ ಕೆಲವೊಂದು ಅಧಿಕೃತ ವ್ಯಕ್ತಿಗಳಿಂದ ಈ ಮಾಹಿತಿಯನ್ನು ಪಡೆದುಕೊಂಡಿದ್ದೀನಿ. ಸೊ ಎಕ್ಸಾಕ್ಟಾಗಿ ಯಾವಾಗ ಆಗುತ್ತೆ ಅಂತ ಈಗಾಗಲೇ ಒಂದು ಇನ್ಫಾರ್ಮೇಷನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನಪಟ್ಟು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. 2026 VA ನೋಟಿಫಿಕೇಷನ್ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಸೊ ಯಾವಾಗ ಅಂತ ಹೇಳಿದರೆ, VAO ಒಂದು ನೋಟಿಫಿಕೇಷನ್ ಆಗಲಿಕ್ಕೆ ತುಂಬ ಬಾರಿ ಚರ್ಚೆ ಕೂಡ ನಡೆದಿದೆ ವಿಧಾನಸೌಧದಲ್ಲಿ. ಹಾಗೆ ಇನ್ನೊಂದೇನು ಅಂತಂದರೆ, ಕಂದಾಯ ಇಲಾಖೆಯವರಿದ್ದಾರಲ್ಲ, ಅವರು ಸಂಬಂಧಪಟ್ಟ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿಗಳಿಗೆ ಅವ್ರನ್ನ ಒಂದು ಭೇಟಿ ಅಥವಾ ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡೋ ಮೂಲಕ ಅವರನ್ನು ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದ್ದಾರೆ. ಸೊ VA ನೋಟಿಫಿಕೇಷನ್ ಆಗಲಿಕ್ಕೆ ಏನೇನು ಪ್ರಾಸೆಸ್ ಇರುತ್ತೆ ಅದನ್ನೆಲ್ಲ ಕುರಿತು ಚರ್ಚೆ ಕೂಡ ಮಾಡಿದ್ದಾರೆ ಅವರೆಲ್ಲ. ಸೊ ಈ ಒಂದು ಬೆಳವಣಿಗೆ ಮೂಲಕ ನಾವೇನು ಹೇಳ್ಬೋದು ಅಂದರೆ, ವಿಧಾನಸೌಧದಲ್ಲೂ ಕೂಡ ಮೊನ್ನೆ 2 times ಮೀಟಿಂಗ್ ಆಗಿದೆ. ಇದ್ರ ಬಗ್ಗೆನೇ ಅವರು ಮಾತಾಡಿರೋದುಂಟು. ಸೊ ಈ ಎಲ್ಲ ಒಂದು ಬೆಳವಣಿಗೆಯ ಪ್ರಕಾರ VA ನೋಟಿಫಿಕೇಷನ್ ಆಗೋದು ಯಾವಾಗಂತಂದರೆ ಇದೇ ವರ್ಷ ಮಾರ್ಚಲ್ಲಿ. ಅದು ಎಕ್ಸಾಕ್ಟ್ ಯಾವಾಗ ಅಂತ ಹೇಳಿದರೆ ಸೆಕೆಂಡ್ ವೀಕಲ್ಲಿ, ಓಕೆನಾ, ಸೆಕೆಂಡ್ ವೀಕಲ್ಲಿ ಆಗೋ ಚಾನ್ಸಸ್ ತುಂಬ ಇದೆ. ಸೊ ನೀವು ಇವಾಗಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾಕೆ ಅಂತಂದರೆ, KEದವರು ನೋಟಿಫಿಕೇಷನ್ ಆದ ತಕ್ಷಣ ಜಾಸ್ತಿ ಅವರು ಟೈಮ್ ಕೊಡಲ್ಲ. ಟೈಮ್ ಕೊಟ್ಟರು ಅವರು ಒಂದು 2 months 2.5 months ಅಷ್ಟೇ ಕೊಡೋದು. ಹಾಗಾಗಿ ನಿಮ್ಮ ಒಂದು ಸ್ಟಡಿನ ತುಂಬ ಚೆನ್ನಾಗಿ ಮಾಡ್ಕೋತಾ ಹೋಗಿ. ಸೊ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟು ನಾವು ಎಷ್ಟೋ ಜನ ಲಾಸ್ಟ್ ಇಯರಲ್ಲಿ 1000 ನೋಟಿಫಿಕೇಷನ್ ಆಗಿತ್ತಲ್ಲ, ಅದರಲ್ಲಿ ಭಾಳ ಜನ ಸೆಲೆಕ್ಟ್ ಆಗಲಿಲ್ಲ. ಕೆಲವೊಂದು 0.25 ಹೋಗಿರೋರು ಇದ್ದಾರೆ. ಸೊ ಅಂಥವರು ಭಾಳ ಬೇಜಾರಾಗುತ್ತೆ ನಿಜವಾಗ್ಲೂ, ಅಷ್ಟೊಂದು ಪ್ರಯತ್ನ ಪಟ್ಟು ಹಿಂಗಾದರೆ. ಸೊ ಈ ವರ್ಷ ನಾವು ಲೀಸ್ಟಲ್ಲಿ ಹೆಸರು ಹೇಗೆ ಕೂರಿಸೋದು, ಹಾಗೆ ನೀವು ಯಾವುದನ್ನು ಫಾಲೋ ಅಪ್ ಮಾಡಬೇಕು, ಯಾವ ಒಂದು ಟ್ರಿಕ್ಸನ್ನು ನಿಮ್ಮ ಸ್ಟಡೀಸಲ್ಲಿ ಅಳವಡಿಸ್ಕೊಳ್ಬೇಕು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ತಿಳ್ಕೊತಾ ಹೋಗಿ, ಅದನ್ನು ಫಾಲೋ ಮಾಡಿ, ಆಯಿತಾ. ಸೊ ಈಗ ಒಂದು 5 ತಂತ್ರಗಳು ಹೇಳ್ತೀನಿ ನಾನು ನಿಮಗೆ. ಸೊ ಈ 5 ತಂತ್ರಗಳನ್ನು ಯಾರು ನೀಟಾಗಿ ಫಾಲೋ ಮಾಡ್ತಾರೋ ಅವರು ನಿಜವಾಗ್ಲೂ ಸೆಲೆಕ್ಟ್ ಆದಮೇಲೆ ಈ ವಿಡಿಯೋದಲ್ಲೇ ಬಂದು ಕಮೆಂಟ್ ಹಾಕ್ತೀರಾ, ಓಕೆ. ಸೊ ಅದು ಯಾವುದು ಅಂತ ತಿಳ್ಕೊತಾ ಹೋಗೋಣ. 5 ತಂತ್ರಗಳಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ, ಓಲ್ಡ್ ಇಯರ್ ಆರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್, ಓಕೆ. ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಗ್ಯಾದರ್ ಮಾಡಿ. ಹೇಗೆ ಅಂತಂದರೆ, ನಾನು ರೆಫರ್ ಮಾಡ್ತಾ ಇರೋದು ಈ ಡೈಸ್ ಸೀರೀಸ್ ಅಂತ ಬರುತ್ತೆ, ಓಕೆನಾ. ಧಾರವಾಡದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಇದು, ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ಗೆ. ಸೊ ಡೈಸ್ ಸೀರೀಸಲ್ಲಿ ನಿಮಗೆ ಆಲ್ ಸಬ್ಜೆಕ್ಟ್ಗೂ ಒಂದೊಂದು ಸಬ್ಜೆಕ್ಟ್ ವೈಸ್ ಅವರು ಕ್ವಶನ್ ಪೇಪರ್ಸ್ನ ಇದು ಮಾಡಿದ್ದಾರೆ. ಸೊ ನಿಮ್ಗೇನಿಲ್ಲ ಅಂತಂದರೂ ಒಂದು ಬುಕ್ಕಲ್ಲಿ ನಿಮಗೆ ಒಂದು 120 ಪೇಜಸ್ ಇರುತ್ತೆ. ಸೊ ಇದರಲ್ಲಿ KEದವ್ರು ನಡೆಸಿರುವಂಥ ಒಂದು ಕ್ವಶನ್ಸ್ ಆಗಿರ್ಬೋದು, KPSC ಅವರು ನಡೆಸಿರುವಂಥ ಕ್ವಶನ್ಸ್ ಆಗಿರ್ಬೋದು, ಹಾಗೆ KSP ಅವರು ನಡೆಸಿರುವಂಥ ಕ್ವಶನ್ಸ್ ಆಗಿರ್ಬೋದು, ಎಲ್ಲವನ್ನು ಅದರೊಳಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈಗ ಹಿಸ್ಟ್ರಿ ಅಂತ ನಾನು ತೊಗೊಂಡ್ರೆ, ಹಿಸ್ಟ್ರಿಯಲ್ಲಿ ಏನಿಲ್ಲ ಅಂತಂದರೂ ಒಂದು 3000 ಕ್ವಶನ್ಸ್ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ,
ಓಕೆನೇ. ಅದೇ ರೀತಿ ಎಲ್ಲ ಸಬ್ಜೆಕ್ಟು ನೀವು ಕ್ವಶನ್ಸನ್ನು ಅದರಲ್ಲಿ ಸಿಗುತ್ತೆ ನಿಮಗೆ. ಒಂದು 5-6 ಬುಕ್ಸ್ ತೊಗೊಂಬಿಟ್ರೆ ಆಯಿತು, ನಿಮಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಿಮಗೆ ಸಿಗ್ತವೆ. ಸೊ ಇದನ್ನು ಯಾಕೆ ನಾವು ಅಧ್ಯಯನ ಮಾಡಬೇಕು ಓಲ್ಡ್ ಇಯರ್ ಕ್ವಶನ್ ಪೇಪರು ಅಂತ ಹೇಳಿದ್ರೆ, ನಮಗೆ ಪ್ಯಾಟ್ರನ್ ಗೊತ್ತಾಗುತ್ತೆ, ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ, ಹಾಗೆ ಯಾವುದು ಇಂಪಾರ್ಟೆಂಟು, ನಾವು ಯಾವುದು ಓದಬಾರ್ದು ಅನ್ನೋದು ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದೋ ಮೂಲಕ ನಮಗೆ ಗೊತ್ತಾಗುತ್ತೆ. ಆಯಿತಾ? ಸೊ ಫಸ್ಟ್ ಒನ್ ಏನು, ಕ್ವಶನ್ ಪೇಪರ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಗ್ಯಾದರ್ ಮಾಡಿ ಓದುವಂಥದ್ದು. ನಾನು ಅದಕ್ಕೆ ಮೆಟೀರಿಯಲ್ ಕೂಡ ಹೇಳಿದೆ, ಡೈಸ್ ಸೀರೀಸ್ ತೊಗೊಂಡು ಓದಿ ಅಂತ. ನೆಕ್ಸ್ಟು ಸಿಲಬಸ್ ಕಾಪಿ. ಓಕೆ, ಸಿಲಬಸ್ ಕಾಪಿ ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು, ಸರಿನಾ? ಸಿಲಬಸ್ ನೋಟಿಫಿಕೇಷನ್ನಲ್ಲೇ ಕೊಟ್ಟಿದ್ದಾರೆ, ಇವಾಗೇನು ಚೇಂಜ್ ಆಗಲ್ಲ. ಸೊ ಅದೇ ಓಲ್ಡ್ ಸಿಲಬಸ್ಸೇ ಇದರಲ್ಲಿ ಸೇಮ್ ಇರುತ್ತೆ. ಸೊ ಹಾಗಾಗಿ ಓಲ್ಡ್ ಇಯರ್ ಒಂದು ನೋಟಿಫಿಕೇಷನ್ನ ತೆಗೆದುಬಿಟ್ಟು ನೋಡಿ, ಅದರಲ್ಲಿ ಸಿಲಬಸ್ ಇರುತ್ತೆ. ಸೊ ಆ ಸಿಲಬಸ್ನ ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಳಿ, ಅದನ್ನು ದಿನಾಲೂ ನೋಡ್ತಾ ಇರಿ. ಆಯಿತಾ? ನೀವು ಯಾವುದು ಓದ್ತಾ ಇದ್ದೀರಾ ಅದನ್ನೆಲ್ಲ ಕಂಪ್ಲೀಟ್ ಆದಮೇಲೆ ಟಿಕ್ ಮಾಡ್ತಾ ಹೋಗಿ. ಓಕೆನಾ? ಸೊ ನಿಮಗೆ ಒಂದು ಅಂದಾಜು ಸಿಗುತ್ತೆ, ಇನ್ನು ನಾನು ಎಷ್ಟು ಓದಬೇಕು, ಎಷ್ಟು ಓದಿದ್ದೀನಿ ಅಂತ. ಸರಿನಾ? ಸಿಲಬಸ್ ಕಾಪಿ ಜೊತೆಲೇ ಇರಬೇಕು. ನೆಕ್ಸ್ಟ್ ನೋಡಿ, ಮೂರನೇದು ಏನಪ್ಪ ಅಂದರೆ, ಇದು ತುಂಬ ಇಂಪಾರ್ಟೆಂಟು, ಎಲ್ಲರೂ ಸ್ಕಿಪ್ ಮಾಡ್ತಾರೆ. ಓಕೆನಾ? ಸ್ಕೂಲ್ ಬುಕ್ಸು ಓದುವಂಥದ್ದು. ನೀವು ನೋಡಿರ್ಬೋದು, KA ಕ್ವಶನ್ ಪೇಪರ್ನ ತೆಗೆದು ನೋಡಿ. ಸೊ ಅದರಲ್ಲಿ ಮೇಯ್ನಾಗಿ ನಮಗೆ ಸೈನ್ಸು ಕ್ವಶನ್ಸು ಇವು ಎಲ್ಲಿಂದ ತೆಗ್ದಿದ್ದಾರಪ್ಪ ಅಂತ ಅನಿಸುತ್ತೆ. ಸೊ ಅವರು ಎಲ್ಲಿಂದ ತೆಗ್ದಿರ್ತಾರೆ ಅಂದರೆ, ಸ್ಕೂಲ್ ಬುಕ್ಸಲ್ಲಿರುವಂತಹ ಒಂದು ಸೈನ್ಸ್ ಏನೋ ಇರುತ್ತಲ್ಲ ನಮಗೆ 8th 9th 10th ಈವನ್ 7th ಕೂಡ ಓದಬೇಕು ನಾವು. ಆ ಒಂದು ವಿಜ್ಞಾನದ ಪುಸ್ತಕದಲ್ಲಿಯೇ ಆ ಕ್ವಶನ್ಸ್ನ ಬಂದಿದ್ದಾವೆ. ನಾವು ಈ ಮಂತಲ್ಲಿ ಬರೆದ್ವಲ್ವ, ಜಾನ್ ಮತ್ತು ಫೆಬ್ಬಲ್ಲಿ ಬರೆದ್ವಲ್ಲ, SDA FDA ಈ ಒಂದು ಹುದ್ದೆಗಳಿಗೆ ನಾವು ಬರೆದಿರ್ತೀವಿ, ನೀವು ಬರೆದಿರ್ತೀರ. ಸೊ ಅದರಲ್ಲಿ ಸೈನ್ಸ್ ಪ್ರಶ್ನೆಗಳು ಭಾಳ ಬಂದಿದ್ವು. ಅವು ಎಲ್ಲಿಂದ ಅಂತ ನಮಗೆ ಗೊತ್ತೇ ಆಗಲ್ಲ. ಸ್ಕೂಲ್ ಬುಕ್ಸ್ ತೆಗೆದು ನೋಡಿ, ಅವೇ ಕ್ವಶನ್ಸ್ ಪೇಪರು, ಆ ಒಂದು ಕ್ವಶನ್ಸು ನಿಮಗೆ ಸ್ಕೂಲ್ ಬುಕ್ಸಲ್ಲಿ ಸಿಗುತ್ತೆ. ಓಕೆನಾ? ಸೊ ಸ್ಕೂಲ್ ಬುಕ್ಸ್ ಓದೋದು ಕಡ್ಡಾಯವಾಗಿರುತ್ತೆ KE ದವರು ಯಾವಾಗಲೂ ಯಾವುದೋ ಆಥರ್ ಬುಕ್ಕಿಂದ ತೆಗಿಯಲ್ಲ, ಆ್ಯಂಡ್ ಅವರ ಒಂದು ಲಿಮಿಟನ್ನು ಕ್ರಾಸ್ ಮಾಡಿ ಹೋಗಲ್ಲ. ಅವರು ಸ್ಕೂಲ್ ಬುಕ್ಸ್ ದಾಟಿ ಅವರು ಎಲ್ಲಿಗೂ ಹೋಗಲ್ಲ. ಸೊ ಹಾಗಾಗಿ ನಾವು ಸ್ಕೂಲ್ ಬುಕ್ಸ್ ಓದೋದು ಕಡ್ಡಾಯ ಆಗಿರುತ್ತೆ ಆ್ಯಂಡ್ ಇಂಪಾರ್ಟೆಂಟ್. ಇದನ್ನು ಸ್ಕಿಪ್ ಮಾಡಿದ್ರೆ ನೀವು ಸೆಲೆಕ್ಷನ್ ಆಗೋದೇ ಇಲ್ಲ, ಯಾವತ್ತೂ ನಿಮ್ಮ ಹೆಸರು ಲೀಸ್ಟಲ್ಲಿ ಬರೋದೇ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಏನು ಅಂತಂದರೆ, ಈಗೇನಾಯಿತು, ಫಸ್ಟ್ ಒನ್ ಯಾವುದು, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು. ನೆಕ್ಸ್ಟ್ ಯಾವುದು, ಸಿಲಬಸ್ ಕಾಪಿ. ನೆಕ್ಸ್ಟ್ ಯಾವುದು, NCERT ಅಥವಾ DSRT ಸ್ಕೂಲ್ ಬುಕ್ಸನ್ನು ಓದಿದ್ದೀರಾ. ಇಲ್ಲಿಗೆ ನಿಮ್ಮದು 70% ಕೆಲಸ ಮುಗಿದೋಯ್ತು. ಆಯಿತಾ? ಇನ್ನೂ 30% ಏನು ಮಾಡಬೇಕು ಅಂತಂದರೆ, ನೀವು ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ಕೋಬೇಕು, ಪ್ರಚಲಿತ ಘಟನೆಗಳ. ಓಕೆನಾ? ಇವುಗಳನ್ನು ನೀವು ಡೈಲಿ ಅಪ್ಡೇಟ್ ಮಾಡ್ತಾ ಇರಬೇಕು. ಹೇಗೆ ಅಂತಂದರೆ, ನ್ಯೂಸ್ ಪೇಪರ್ನ ಓದಬೇಕು. ಯಾವ ನ್ಯೂಸ್ ಪೇಪರ್ ಓದಬೇಕು? ಪ್ರಜಾವಾಣಿ ಓದಬೇಕು. ಇದು ಬಿಟ್ಟು ಬೇರೆ ಓದಬೇಡ್ರಿ. ಅವನ್ನೆಲ್ಲ ನೀವು ಓದೋ ನೆಸೆಸಿಟಿನೇ ಇಲ್ಲ. ಯಾಕೆಂದರೆ ಅದರಲ್ಲಿ ಬಹುಪಾಲು ಅಂಶಗಳು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ, ಅಥವಾ ಕೆಲವೊಂದು ಅಲ್ಲಿ ಇದಾಯಿತು, ಅಲ್ಲಿ ದರೋಡೆ ಆಯಿತು, ಅಲ್ಲಿ ಇದಾಯಿತು, ಆ ಥರದ ಒಂದು ವಿಷಯಗಳೇ ಅದರಲ್ಲಿ ಇರ್ತವೆ. ಹಾಗಾಗಿ ಪ್ರಜಾವಾಣಿಲೂ ಇರ್ತವೆ, ಬಟ್ ಅದನ್ನೆಲ್ಲ ಸ್ಕಿಪ್ ಮಾಡಿ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ಕೆಲವೊಂದು ವಸ್ತುಗಳಿಗೆ GI ಟ್ಯಾಗ್ ಸಿಕ್ಕಿರುತ್ತೆ, ರಾಮ್ಸರ್ ಸೈಟ್ಸ್ ಆ್ಯಡ್ ಆಗಿರ್ತವೆ, ಅದನ್ನು ಕೊಟ್ಟಿರ್ತಾರೆ. ಸೊ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಪ್ರಜಾವಾಣಿ ತುಂಬ ಉಪಯುಕ್ತ ಆಗುತ್ತೆ. ಹಾಗೆ ಇನ್ನೊಂದು ಏನಂತಂದರೆ, ಪ್ರಜಾವಾಣಿ ಅಲ್ಲದೇ ಡೈಲಿ ಯೂಟ್ಯೂಬಲ್ಲಿ ವಾಚ್ ಮಾಡಿ. ಡೈಲಿ ಅಲ್ಲದೇ ಇದ್ದರೂ ವೀಕ್ಲಿ ಕೆಲವರು ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅಥವಾ ಮಂತ್ಲಿ ಮ್ಯಾರಥನ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋದು ಮೇನ್ ಆಗಿರುತ್ತೆ. ಇದರಲ್ಲಿ ನಿಮಗೆ 25%, ಸೊ ಆವಾಗ 70% ಆ್ಯಂಡ್ ಇವಾಗ 25%, 95% ಕವರ್ ಆಯಿತು, ಸಿಲಬಸ್ ಕವರ್ ಆಯಿತು. ಸೊ ಇನ್ನೂ 5% ಎಲ್ಲಿ ಅಂತಂದರೆ, ಸೊ ಇದು ಮೇನ್ ಆಗಿರುತ್ತೆ, ತುಂಬ ಇಂಪಾರ್ಟೆಂಟು. ಎಲ್ಲಿ ಅಂದರೆ, ಇದನ್ನೇ ನಾವು 5th ಕೊಟ್ಟಿದ್ದೀನಿ, ಅವರ್ ಮೈಂಡ್ಸೆಟ್. ಓಕೆ, ಮೈಂಡ್ಸೆಟ್. ಸೊ ನೋಡಿ, ಇದನ್ನೆಲ್ಲ ಮಾಡ್ಕೊಂಡು ಹೋಗಿರ್ತಾರೆ, ತುಂಬ ಚೆನ್ನಾಗಿ ಓದಿರ್ತಾರೆ. ನಾನು ಕೂಡ VA ಆಗಬೇಕು ಈ ಸತಿ ಆಗುತ್ತೆ ಅಂತ ತುಂಬ ಖುಷಿಯಿಂದ ಹೋಗಿರ್ತಾರೆ.
ಸೊ ಎಕ್ಸಾಮ್ ಹಾಲಲ್ಲಿ ಏನಾಗುತ್ತೆ ಅಂತಂದರೆ, ಸಿ OMR ಫಿಲ್ ಮಾಡಬೇಕಾದ್ರೆ ಈಗ ಕ್ವಶನ್ ಸೀರೀಸು D1 ಅಂತ ಇರುತ್ತೆ ಅಂದ್ಕೊಳ್ಳಿ. ಆ ಎಕ್ಸಾಮ್ ಹಾಲಲ್ಲಿ ನೀವೆಲ್ಲ ಏನಕ್ಕೆ ಗಾಬರಿ ಆಗ್ತೀರ ಅನ್ನೋದೇ ಗೊತ್ತಾಗಲ್ಲ. ಇಷ್ಟೆಲ್ಲ ಮಾಡಿರ್ತೀರ ನಿಮ್ಮ ಲೈಫ್ಗೆ, ಇದು ಆಯಿತಾ, ನಿಮ್ಮ ಒಂದು ಟರ್ನಿಂಗ್ ಪಾಯಿಂಟ್ ಇದು ಲೈಫ್ಗೆ. ಸೊ ಈ ಟರ್ನಿಂಗ್ ಪಾಯಿಂಟಲ್ಲಿ ನೀವು ಖುಷಿಯಾಗಿರಬೇಕು, ಗಾಬರಿ ಯಾಕೆ ಆಗ್ತೀರಾ ಅಲ್ವಾ? ಸೊ D1 ಇರೋದು ಏನು ಮಾಡಿಬಿಡ್ತಾನೆ, ಬಿಗೆ ಹಾಕ್ಬಿಡ್ತಾನೆ, B1 ಅಂತ ಹಾಕ್ಬಿಡ್ತಾನೆ. ಸೊ ನೀನು ಏನು OMR ಫಿಲ್ ಮಾಡಿದ್ರು, ನೀನು 100ಕ್ಕೆ 100 ಕರೆಕ್ಟ್ ಹಾಕಿದ್ರು ವೇಸ್ಟ್, ಅದು ಕ್ವಾಲಿಫೈ ಆಗಲ್ಲ ಆಯಿತಾ. ನಿಮ್ಮ ಮೈಂಡ್ಸೆಟ್ಟು ಹೇಳ್ತಾ ಇದ್ದೀನಿ ನಾನು, ಗಾಬರಿ ಮಾಡ್ಕೋಬಾರ್ದು. ಎಕ್ಸಾಮ್ ಹಾಲಲ್ಲಿ ನಿಮ್ಮ ಮೈಂಡ್ಸೆಟ್ಟು ನೀಟಾಗಿ ಕಾಮಾಗಿ ಇರಬೇಕು, ಓಕೆನಾ. ಸೊ ನೀವು ಯಾವಾಗ ಕಾಮಾಗಿರ್ತೀರಿ, ಎಕ್ಸಾಮ್ ಕೂಡ ತುಂಬ ಚೆನ್ನಾಗಾಗುತ್ತೆ, 100% ರಿಸಲ್ಟ್ ಬರುತ್ತೆ ಆಯಿತಾ. ಇನ್ನೊಂದು, ಈ ರೀತಿ OMR ಫಿಲ್ ಮಾಡಬೇಕಾದ್ರೆ ರಾಂಗ್ಗಳು ಮಾಡುವಂಥದ್ದು. ಇನ್ನೊಂದೇನೆಂದರೆ, ನಾವು ಡೈಲಿ ಓದ್ತಾ ಇರ್ತೀವಲ್ಲ, ಸ್ಟಡಿ ಮಾಡಬೇಕಾದ್ರೆ ನೀವು ಮನನ ಮಾಡ್ಕೋಬೇಕು. ಈಗ ನೀವು VA ಓದ್ತಾ ಇರ್ತೀರಾ ಅಥವಾ DCಗೆ ಓದ್ತಾ ಇರ್ತೀರಾ, UPSC, ಓಕೆನಾ. ನೀವು VA ಆಗಿದ್ದೀನಿ ನಾನು ಅನ್ನೋ ರೀತಿ ಸಾಧ್ಯ ಆದರೆ ಒಂದು ಇದರಲ್ಲಿ ಒಂದು ಅಟ್ಟೆಯಲ್ಲಿ ಬರೆದು ಹಾಕ್ಕೊಳ್ಳಿ, VAO ಶಾರದಾ, ಆ ರೀತಿ ಹಾಕ್ಕೊಳ್ಳಿ, ಸರಿನಾ. ಸೊ ಆ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ, ಸರಿನಾ. VA ಆಗ್ದಂಗೆ, ನಾನು VA ಆದಂಗೆ, ID ಕಾರ್ಡನ್ನೆಲ್ಲ ಸ್ವಲ್ಪ ಕೆಲವೊಂದು ID ಕಾರ್ಡ್ ಮನೇಲಿದ್ದರೆ ಅದನ್ನೆಲ್ಲ ಹಾಕ್ಕೊಂಡು ನೋಡ್ದಂಗೆ, ಅಥವಾ ಪ್ರೀವಿಯಸ್ ಇಯರು ಫಂಕ್ಷನ್ ಎಲ್ಲ ಮಾಡಿ ಅವ್ರಿಗೆ ಲ್ಯಾಪ್ಟಾಪು ವಿತರಣೆ ಮಾಡಿದ್ರು, ಹಾಗೆ ಆರ್ಡ್ರ್ ಕಾಪಿನ ಕೊಟ್ಟರು, ಅದನ್ನೆಲ್ಲ ಯೂಟ್ಯೂಬಲ್ಲಿ ಇದೆ. ಸೊ ಅದನ್ನೆಲ್ಲ ನೋಡಬೇಕು ನೀವು, ಇದು ತಗೊಳ್ಬೇಕು, ಏನದು, ಅದನ್ನೆಲ್ಲ ನೋಡಿ ಇನ್ಸ್ಪಿರೇಷನ್ ಆಗಬೇಕು ನೀವೆಲ್ಲ. ಕೆಲವರು ನಾನು VA ಆಗ್ತೀನಾ ಅಂತ ಡೈಲಿ ಅನುಮಾನ ಪಟ್ಕೊಂಡೇ ಓದ್ತಾ ಇರ್ತಾರೆ. ಸೊ ಆ ಥರ ಅನುಮಾನ ಇದ್ದಾಗ OMR ಶೀಟ್ನಲ್ಲಿ ರಾಂಗ್ ಮಾಡಿದ್ರಲ್ಲ, ಅದೇ ಅಂಥ ಕೆಲಸಗಳೇ ಆಗೋದು, ಸರಿನಾ. ಸೊ ಮೈಂಡ್ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಯಾವಾಗಲೂ ನಾವು ನಮ್ಮ ಮೈಂಡ್ಸೆಟ್ಟನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋ ರೀತಿ ಇಟ್ಕೋಬೇಕು. ಯಾವಾಗಲೂ ಪ್ರತಿದಿನ ಪ್ರತಿಕ್ಷಣ ನಾನು VA ಆಗ್ತೀನಿ, 500 ಪೋಸ್ಟಲ್ಲಿ ನನ್ನ ಹೆಸರು ಇರುತ್ತೆ, ಆ ರೀತಿ ಮನನ ಮಾಡ್ಕೋಬೇಕು. ಸೊ ಇದೊಂದು ಪಾಸಿಟಿವ್ ಥಿಂಕಿಂಗ್, ಇದೊಂದು OMR ಕರೆಕ್ಟಾಗಿ ಫಿಲ್ ಮಾಡಬೇಕು. ಹಾಗೆ ಎಕ್ಸಾಮ್ ಹಾಲಲ್ಲೂ ಹಾಗೆ, ಈಗ ಒಂದು ಪ್ರಶ್ನೆಗೆ 1 2 3 ಇದಿಟಾಗಿರುತ್ತಾ. ಸೊ ಇವು ಆಪ್ಷನ್ ಆಗಿರುತ್ತೆ. ನೀವು ಫಸ್ಟ್ ರೌಂಡ್ ಹೋಗ್ಬೇಕಾದ್ರೆ 2 ಅಂತ ಟಿಕ್ ಮಾಡಿರ್ತೀರ. ಆಮೇಲೆ ಇನ್ನೊಂದು ಸತಿ ಕ್ವಶನ್ ಓದಬೇಕಾದ್ರೆ ನಿಮ್ಗೇನು ಅನಿಸಿರುತ್ತೆ, ಅಯ್ಯೋ 2ನೇದಲ್ಲ ಇದು ಪಕ್ಕಾ 3ನೇದು ಅಂತ ಅನಿಸಿರುತ್ತೆ. ಸೊ ಈ ರೀತಿ ಮಾಡಿದ್ರೆ ನೀವು ಓದಿರೋದು, ಇಷ್ಟು ದಿನ ಕಷ್ಟಪಟ್ಟಿರೋದು ವ್ಯರ್ಥ ಆಗುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ಫಸ್ಟ್ ರೌಂಡ್ ಏನು ಮಾಡಬೇಕು, ಜಸ್ಟ್ ಕ್ವಶನ್ ಪೇಪರು 5 ನಿಮಿಷ ಕ್ವಶನ್ ಪೇಪರ್ ಓದಬೇಕು. 5 ಮಿನಿಟ್ಸ್ ಕ್ವಶನ್ ಪೇಪರ್ ಓದಿದ್ಮೇಲೆ ಜಸ್ಟ್ OMR ಪಕ್ಕಕ್ಕಿಟ್ಬಿಡಿ. OMRನ ಟಚ್ಚೇ ಮಾಡೋಕ್ಕೆ ಹೋಗ್ಬಿಡಿ ನೀವು. ಜಸ್ಟ್ ಹೆಸರು ಫಿಲಪ್ ಮಾಡಿದ್ರೆ, ಇದು ಕ್ವಶನ್ ಪೇಪರ್ ಸೀರೀಸ್ ಆ್ಯಡ್ ಮಾಡಿದ್ರೆ, ಆಮೇಲೆ ಸಿಗ್ನೇಚರ್ ಮಾಡಿ ಪಕ್ಕಕ್ಕಿಟ್ಬಿಡಿ. ಒಂದು 1 ಅವರ್ ಪಕ್ಕಕ್ಕೆ ಇಟ್ಬಿಡಿ ಅದನ್ನು. ನೀವೇನು ಮಾಡಬೇಕು ನೆಕ್ಸ್ಟ್ ಅಂದರೆ, ಜಸ್ಟ್ ಕ್ವಶನ್ ಪೇಪರಲ್ಲಿ ಟಿಕ್ ಮಾಡ್ತಾ ಹೋಗಿ, 1ನೇದಕ್ಕೆ 2ನೇದು, 2ನೇದಕ್ಕೆ 3ನೇದು, ಜಸ್ಟ್ ಹಿಂಗೆ ಪಾಯಿಂಟ್ ಇಟ್ಕೋತಾ ಹೋಗಿ ಆಯಿತಾ. ಅಲ್ಲಿ ಪಾಯಿಂಟ್ ಇಟ್ಟಿರ್ತೀರಲ್ಲ, ಸೊ 1 ಅವರ್ಗೆ ನೀವು ಎಷ್ಟು ಕ್ವಶನ್ಸ್ನ ಇದು ಮಾಡಿರ್ತೀರಲ್ಲ, ಸೊ ಅವೆಲ್ಲವನ್ನು 5 ಮಿನಿಟ್ಸ್ ಟೈಮ್ ತೊಗೊಂಡು ನೀವೇನು ಹಾಕಿದ್ದೀರಲ್ಲ ಅದನ್ನು OMRಲ್ಲಿ ಫಿಲ್ ಮಾಡ್ಕೋತಾ ಹೋಗಿ. OMR ಫಿಲ್ ಮಾಡಬೇಕಾದ್ರೆ ಒಂದು ಸತಿ ಕ್ವಶನ್ಸ್ನ ಓದಿ, ಕರೆಕ್ಟ್ ಇದ್ದಾನೆ ಅಂತ ನೋಡಿ ಚೆಕ್ ಮಾಡಿಕೊಂಡು OMR ಫಿಲ್ ಮಾಡಿ. ಸೊ ಇವಾಗ ಒಂದು 1 ಅವರ್ ಅಂತಂದರೆ ನೀವು ಒಂದು 50 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು ಆಯಿತಾ. 50 ಕ್ವಶನ್ಸ್ ಅಟೆಂಡ್ ಮಾಡಿ 5 or 10 ಮಿನಿಟ್ಸ್ ತಗೊಳ್ಳಿ. 5 or 10 ಮಿನಿಟ್ಸ್ ತಗೊಂಡು OMR ಫಿಲ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ 50 ಕ್ವಶನ್ಸ್ ಅಥವಾ ನೀವು ಎಷ್ಟು ಅಟೆಂಡ್ ಮಾಡ್ತೀರಿ ಅಷ್ಟು ಕ್ವಶನ್ಸ್ನ ಮತ್ತೆ ಕ್ವಶನ್ ಪೇಪರಲ್ಲಿ ಇದು ಮಾಡ್ತಾ ಹೋಗಿ, ಟಿಕ್ ಮಾಡ್ತಾ ಹೋಗಿ ಆಯಿತಾ. ಅದಾದಮೇಲೆ ಮತ್ತೆ ಟೈಮ್ ನೋಡಿಕೊಂಡು ಅಗೇನ್ OMRಲ್ಲಿ ಫಿಲ್ ಮಾಡಬೇಕು. OMRಲ್ಲಿ ಫಿಲ್ ಮಾಡೋಕ್ಕಿಂತ ಬಿಫೋರು ಇನ್ನೊಂದು ಸತಿ ಕ್ವಶನ್ಸ್ನ ಓದಿಕೊಂಡು ಫಿಲ್ ಮಾಡಬೇಕು, ನೀಟಾಗಿ ಫಿಲ್ ಮಾಡಬೇಕು. ಇನ್ನೊಂದು, ನಿಮಗೇನು ಕ್ವಶನ್ಸೇ ಗೊತ್ತೇ ಇಲ್ಲ ಅಂತಂದಾಗ 5th ಆಪ್ಷನ್ನು ಶೇಡ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಸೊ ಈ ರೀತಿ ಆಗಿರುತ್ತೆ.
ಎಕ್ಸಾಮ್ಸನ್ನು. ಇವೆಲ್ಲವನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇವೆಲ್ಲವನ್ನು ಫಾಲೋ ಮಾಡಬೇಕು ಅಂತಂದರೆ ನಮ್ಮ ಮೈಂಡು ಕಾಮಾಗಿ ಕೂಲಾಗಿ ಇರಬೇಕು. ನಾವು ಸಿಕ್ಕಾಪಟ್ಟೆ ಓದಿರ್ತೀವಿ, ಬಟ್ ಎಕ್ಸಾಮ್ ಹಾಲಲ್ಲಿ ಹೋಗಿ ತಪ್ಪು ಮಾಡಿದ್ರೆ ಸಿಕ್ಕಾಪಟ್ಟೆ ಲಾಸ್ ನಮಗೇನೆ, ಆಯಿತಾ? ಅದು ಏನಕ್ಕೂ ನೀವು ಎಕ್ಸಾಮ್ ಹಾಲಲ್ಲಿ ಬರದೇ ಇರೋದು, ಎಕ್ಸಾಮ್ ಆದಮೇಲೆ ಬಂದು ನೀವು ಇಲ್ಲ ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂದ್ಕೊಂಡ್ರೆ ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ, ಅಲ್ವಾ? ನಿಮಗೆ ಅಲ್ವಾ ಲಾಸು? ಸೊ ಹಾಗಾಗಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಒಬ್ಬರು ಜಸ್ಟ್ OMR ಫಿಲ್ ಮಾಡಬೇಕಾದ್ರೇ ರಾಂಗಾಗಿ ಫಿಲ್ ಮಾಡಿದ್ದಾರೆ, ಆಯಿತಾ? ಇಡೀ ಒಂದು ಎಕ್ಸಾಮೇ ಅವರು ಬರೆಯೋಕ್ಕಾಗಲಿಲ್ಲ. ಕಡ್ಡಾಯ ಕನ್ನಡದಲ್ಲೇನೋ ಇದು ಮಾಡಿದ್ದಾರೆ. ಸೊ ಅವ್ರಿಗೆ ಎಕ್ಸಾಮೇ ಬರೆಯೋಕ್ಕೆ ಅಲೋವೇ ಮಾಡಲಿಲ್ಲ, ನೆಕ್ಸ್ಟ್ 2 ಪೇಪರು. ಹಿಂಗಾಗುತ್ತೆ. ಸೊ ಈ ರೀತಿ ಮಾಡ್ಕೋಬೇಡಿ, ಎಲ್ಲವನ್ನು ಫಾಲೋ ಮಾಡಿ. ಮೈಂಡ್ಸೆಟ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಧ್ಯಾನವನ್ನು ಮಾಡಿ ದಿನಾಲು. ಸೊ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಈ ಒಂದು 2026ಅಲ್ಲಿ ನೀವೆಲ್ಲ VAO ಆಗಿ ಸೆಲೆಕ್ಷನ್ ಆಗಿ ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಧ್ಯ ಆದರೆ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ತುಂಬ ಸಪೋರ್ಟ್ ಮಾಡಿ, ಆಯಿತಾ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಷ್ಟೇ ನಿಮ್ಮಿಂದ ನಾವು ಕೇಳ್ಕೊಳ್ಳೋದು. ಒಂದು ಲೈಕು, ಒಂದು ಸಬ್ಸ್ಕ್ರೈಬು ಅಷ್ಟೇ, ಆಯಿತಾ? ಸೊ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ಚೆನ್ನಾಗಿ ಓದಿ, ಚೆನ್ನಾಗಿರಿ, ಆಯಿತಾ? ಬಾಯ್ ಬಾಯ್.